ಈಗ ಆಲ್ರೆಡಿ ಇದು ಒಂದೂವರೆ ವರ್ಷದಿಂದನೇ ಎಲ್ಲ ಬೆಲೆಗಳು ಜಾಸ್ತಿ ಮಾಡ್ಕೊಂಬಂದಿದ್ದಾರೆ. ನಿಜವಾಗ್ಲೂ ಕಾಮನ್ ಮ್ಯಾನ್ಗೆ ಸ್ಯಾಲ್ರೀಸು ಸರಿಯಾಗಿ ಸಿಗ್ತಾ ಇಲ್ಲ. ಕರೋನಾ ಬಂದಾಗಿಂದ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ. ಇವಾಗ ಕೆಲಸಗಳು ಕೂಡ ಇವಾಗ ಎಲ್ಲ ಮೆಷಿನರೀಸ್ ಬಂದು ಎಷ್ಟೋ ಜನ ಲೇಬರ್ಸ್ ಕೆಲಸಗಳು ಹೋಗಿದೆ. ಈವನ್ ಬರೀ ಲೋವರ್ ಎಂಡಲ್ಲ, ಈವನ್ ಹೈ ಎಂಡ್ ಜಾಬ್ಸಲ್ಲಿ ಕೂಡ AI ಎಲ್ಲ ಬಂದು ಜಾಬ್ಸ್ಗಳು ಹೋಗ್ತಾ ಇದೆ. ಇಂಥ ಟೈಮಲ್ಲಿ ಇವರು ಎಲ್ಲ ಬೆಲೆ ಏರಿಕೆ ಇವ್ರಿಗೆ ಸರ್ಕಾರ ಬಂದಾಗಿಂದ ಎಲ್ಲೆಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ತೊಗೊಂಡು ಹೆಂಗೆ ಕಲೆಕ್ಷನ್ ಮಾಡಬೇಕು ಅನ್ನೋದೇ ಅವರು ಸ್ಟ್ರಾಟಜಿ ಆಗಿದೆ ಹೊರತು ಜನಗಳಿಗೆ ಯಾವ್ಯಾವ ಥರ ಡೆವಲಪ್ಮೆಂಟ್ ಮಾಡಿ ಅನುಕೂಲ ಮಾಡಿಕೊಡ್ಬೇಕು, ಜಾಬ್ಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಇದು ಯಾವುದ್ರ ಬಗ್ಗೆನೂ ಏನೂ ಒಂದು ಇವ್ರಿಗೆ ಯೋಚನೆನೇ ಇಲ್ಲದಂಗೆ ಒಂದು ಸರ್ಕಾರ ನಡೀತಾ ಇದೆ. ಕೊಡ್ತಿದ್ದಾರೆ ಅಂತ ಅಂದರೆ ಯಾರು ಕೊಡ್ತಾಯಿದ್ದಾರೆ ಮೇಡಮ್? ಎಲ್ಲೋ ಯಾಕೆ ನಾನು ಕೇಳಿದ ಪ್ರಕಾರ ಬರೀ ಕಾಂಗ್ರೆಸ್ ಸಪೋರ್ಟರ್ಸು ಅವ್ರಿಗೆ ಎಲ್ಲೆಲ್ಲಿ ಓಟ್ಗಳು ಬಂದಿದೆ ಅಂಥ ಜನಗಳಿಗೆ ಇವರು ಕಾನ್ಸಂಟ್ರೇಟ್ ಮಾಡಿ ಅಂಥವ್ರಿಗೆಲ್ಲ ಕೊಡಿಸ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಬಡವರು ಇರೋರು ಎಲ್ಲ ಕಡೆ ವರ್ಗದವ್ರಿಗೂ ಅದು ಅವ್ರಿಗೂ ಹೋಗ್ತಾ ಇಲ್ಲ. ಇದು ಬರೀ ಬಡವ್ರಿಗೆ ಮಾತ್ರ ಮಾಡ್ತೀವಿ ಅಂತ ಇದ್ದಾರೆ. ಅದರಲ್ಲೂ ಅವ್ರಿಗೆ ಯಾರಿಗೆ ಬೇಕೋ ಕೆಲವ್ರಿಗೆ ಮಾಡ್ಕೊತಾ ಇದ್ದಾರೆ. ಈವನ್ ಬಡವ್ರಿಗೆ ಕೂಡ ಇದೆಲ್ಲ ರೀಚ್ ಆಗ್ತಾ ಇಲ್ಲ. ಇನ್ನು ಬೇರೆಯವರೆಲ್ಲ ಬಿಡಿ, ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸ್ ಇನ್ಯಾರಿಗೂ ಏನೂ ಹೋಗ್ತಾ ಇಲ್ಲ. ಇವ್ರು ಮಾಡ್ತಿರೋದೇ ಒಂದು 10% ಜನಕ್ಕೆ 10% ಜನಕ್ಕೆ ಮಾಡಿ 100% ಜನಕ್ಕೆ ಟ್ಯಾಕ್ಸ್ ಹಾಕ್ತಾಯಿದ್ದಾರೆ. ಸೊ ಬರೀ ಇವರು ದುಡ್ಡು ಮಾಡೋದೇ ಇವ್ರದ್ದು ಸರ್ಕಾರ ಯೋಜನೆ ಆಗಿದೆ ಹೊರತು ಯಾವ ಥರ ಡೆವಲಪ್ಮೆಂಟ್ ಮಾಡೋದು ಏನೂ ಇಲ್ಲ. ಏನು ಕೆಲಸನೂ ನಡೀತಾ ಇಲ್ಲ. ಬರೀ ಏನೋ ಮೇಂಟೆನೆನ್ಸು ಅದು ಇದು ಮಾಡ್ತಾರೆ. ಈವನ್ ರೋಡ್ಗಳು ನೀವು ನೋಡ್ತು ಅಂದರೆ ಪ್ರತಿಯೊಂದು ರೋಡಲ್ಲೂ ಧೂಳೆದ್ದು ಹೋಗ್ತಾ ಇದೆ. ಎಷ್ಟು ಜನದ ಹೆಲ್ತ್ ಹಾಳಾಗ್ತಾ ಇದೆ. ಯಾರು ಕೇಳೋರು ಯಾರು? ಒಂದು ವರ್ಷ ಧೂಳು ಕುಡಿದ್ರೆ ಎಷ್ಟು ಜನ ಇವತ್ತಿನ ದಿವಸ ಪ್ರತಿಯೊಂದು ಆಹಾರದಲ್ಲಿ ಕಲಬೆರಕೆ ಎಲ್ಲ ಥರನೂ ಜನ ಬರೀ ಸಫರ್ ಮಾಡ್ತಾನೆ ಇದ್ದಾರೆ ಹೊರತು ಯಾವ ಥರ ಅನುಕೂಲ ಅನ್ನೋದಿಲ್ಲ, ಕಂಫರ್ಟ್ ಅನ್ನೋದು ಮರ್ತೇ ಬಿಡಿ.